ನಮ್ಮ ದೇಶದ ಮಹಾಕಾವ್ಯಗಳಾದಂಥ ರಾಮಾಯಣ ಮತ್ತು ಮಹಾಭಾರತಗಳು ಎಷ್ಟು ಶತಶತಮಾನಗಳಿಂದ ನಮ್ಮನ್ನು ಪ್ರೇರೇಪಣೆ ಕೊಡ್ತಾ ಬಂದಿದ್ದಾವೆ. ನಮ್ಮ ಸಂಸ್ಕೃತಿಯ ಪ್ರತೀಕ ಆಗಿದ್ದಾವೆ. ಅವುಗಳನ್ನು ಸಮಗ್ರವಾಗಿ ನೋಡಿದರೆ, ಸರಿಯಾಗಿ ನೋಡಿದರೆ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಸಿಗುವಂಥ ಮಹಾಕಾವ್ಯಗಳು. ಪ್ರಪಂಚದ ಯಾವ ದೇಶವೂ ಹೇಳಲಾರದಂಥ, ಕೊಡಲಾರದಂಥ ಆಧ್ಯಾತ್ಮಿಕ ಮಹಾಕಾವ್ಯಗಳು ಅಂದರೆ ರಾಮಾಯಣ ಮತ್ತು ಮಹಾಭಾರತಗಳು. ರಾಮಾಯಣ ಅಂತೂ ಆದಿಕಾವ್ಯ. ಇದು ಎಷ್ಟು ಚೆನ್ನಾಗಿದೆಯಲ್ಲ, ಅದು ನಮ್ಮಲ್ಲಿ ಕೆಲವರು ಕೊಂಕ ದೃಷ್ಟಿ ಇರುತ್ತೆ. ಏನೇನೋ ಪ್ರಶ್ನೆ ಕೇಳೋದು, ವಿಶ್ಲೇಷಣೆ ಮಾಡ್ತೀವಿ ಅನ್ನೋ ನೆಪದಲ್ಲಿ ಈ ಚಾರ್ವಾಕ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಅದು ಏನೇನೋ ಪ್ರಶ್ನೆ ಕೇಳ್ತಾ ಹೋಗೋದು, ರಸಾಸ್ವಾದನೆ ಕಳ್ಕೊಂಡ್ಬಿಡ್ತಾರೆ. ಅದನ್ನು ಡಿ ವಿ ಜಿಯವರು ಎಷ್ಟು ಚೆಂದ ಬರೆದಿದ್ದಾರೆ ಒಂದು ಕಡೆಗೆ ಅಂದರೆ, ಅವ್ರ ಸ್ನೇಹಿತರೊಬ್ಬರು ಬಂದಿರಂತೆ. ಅವರು ಅಂಥ ವಿಮರ್ಶಕರವರು ಚರ್ಚೆಗಿಳಿದ್ರು. ಸಂಭಾಷಣೆ ಆಯಿತು. ಹೇಗೆ ನಡೀತು ಸಂಭಾಷಣೆ? ಅದು ಸ್ನೇಹಿತರು ಕೇಳಿದ್ರಂತೆ, ಅಲ್ಲ ರಾಮ ಕಿಷ್ಕಿಂಧೆಗೆ ಬಂದಲ್ಲ, ರಾಮ ಆಂಜನೇಯ ಮಾತಾಡಿದ್ರಂತಲ್ಲ? ಹೌದು ಮಾತಾಡಿದರು. ಯಾವ ಭಾಷೆಯಲ್ಲಿ ಮಾತಾಡಿರಬೇಕು? ಡಿ ವಿ ಜಿ ಕನ್ನಡದಲ್ಲೇ ಮಾತಾಡಿರಬೇಕು. ಅದಕ್ಕೇನು ಆಧಾರ? ಸ್ನೇಹಿತರು ಕೇಳಿದರು. ರಾಮಾಯಣ ಗ್ರಂಥವೇ ಆಧಾರ. ರಾಮ ಆಂಜನೇಯನ ಭೇಟಿಯಾದದ್ದು ಕಿಷ್ಕಿಂಧೆಯಲ್ಲಿ ಅಂತ ಹೇಳಿದ್ದಾರೆ. ಕಿಷ್ಕಿಂಧೆ ಇರೋದೆಲ್ಲಪ್ಪ? ಕನ್ನಡದ ನಾಡಿನಲ್ಲಿ. ಆದ್ದರಿಂದ ಕನ್ನಡದಲ್ಲೇ ಮಾತಾಡಿರ್ಬೇಕು ಅವರು. ಸ್ನೇಹಿತರು ಮತ್ತೆ ಕೇಳಿದರು, ಹಾಗಾದರೆ ರಾಮ ಕನ್ನಡ ಓದ್ಕೊಂಡಿದ್ನಾ? ರಾಮನಿಗೆ ಕನ್ನಡ ಬರ್ತಿತ್ತಾ? ನೀವು ಹೌದು ಬರ್ತಿತ್ತು ಅಂದರು. ಅಲ್ಲ ಸ್ವಾಮಿ, ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ, ಅಲ್ಲಿ ಕನ್ನಡ ಇತ್ತಾ? ಅಲ್ಲಿ ಯಾರು ಕಲಿಸಿರ್ಬೇಕು ಕನ್ನಡ ಅವನಿಗೆ? ಡಿ ವಿ ಜಿ ಹೇಳಿದರು, ಅಯೋಧ್ಯೆಯಲ್ಲಿ ಕನ್ನಡ ಇಲ್ಲದೆ ಹೋದರೂ ಕೂಡ ರಾಮ ಕನ್ನಡ ಕಲ್ಕೊಂಡಿರಬೇಕು. ನಿಮ್ಮ ಅಭಿಪ್ರಾಯ ಏನು? ಸ್ನೇಹಿತರು ಹೇಳಿದ್ರಂತೆ, ರಾಮನಿಗೆ ಸಂಸ್ಕೃತ ಬರ್ತಿತ್ತು ಅಂತ ಊಹಿಸ್ಬೋದಪ್ಪ ನಾವು. ಅವರಿಬ್ಬರೂ ಸಂಸ್ಕೃತದಲ್ಲೇ ಮಾತಾಡಿದರು ಅಂತ ಹೇಳಿದರೆ ಆಂಜನೇಯನಿಗೆ ಸಂಸ್ಕೃತ ಬರ್ತಿತ್ತು ಅಂತ ಹೇಳಬೇಕಾಗತ್ತಲ್ಲ. ಡಿ ವಿ ಜಿ ಹೌದು, ಆಂಜನೇಯ ಸಂಸ್ಕೃತ ಬರ್ತಿತ್ತು ಅಂತ ಹೇಳೋದು ನಾನು ಸಿದ್ಧನಾಗಿದ್ದೇನೆ ಅಂದ್ರಂತೆ. ಸ್ನೇಹಿತರು, ಏನು ಸ್ವಾಮಿ ಇದು ಹೆಂಗೆ ಹೊಂದಾಣಿಕೆ ಆಗುತ್ತೆ? ರಾಮನಿಗೆ ಸಂಸ್ಕೃತ ಬರ್ತಿರ್ಬೋದು, ಆಂಜನೇಯ ಕಪಿ, ಶುದ್ಧ ಕಪಿ, ಅದಕ್ಕೆ ಸಂಸ್ಕೃತ ಬರೋಣ ಅಂದರೆ ಏನು? ಡಿ ವಿ ಜಿ ಹೇಳಿದ್ರಂತೆ, ಸ್ವಾಮಿ ನೀವು ಆಂಜನೇಯ ಸಾಮಾನ್ಯ ಮನುಷ್ಯ ಅಲ್ಲ ಅನ್ನೋದು ಗೊತ್ತಿದೆ ನಿಮಗೆ. ಸಮುದ್ರ ಹಾರಿದ ಕಪಿ ಅನ್ನೋದನ್ನು ಮರೆತು ಬಿಟ್ಟಿದ್ದೀರಿ. ಸಮುದ್ರ ಹಾರುವ ಶಕ್ತಿ ಇರುವಂಥ ಕಪಿ ಸಂಸ್ಕೃತ ಕಲೀಲಿಕ್ಕಾಗದೆ? ಅದಕ್ಕೆ ಇನ್ನೊಂದು ದೃಷ್ಟಿ ಇದೆ. ರಾಮ ಮತ್ತು ಹನುಮಂತ ಇಬ್ಬರು ದೈವಾಂಶದಿಂದ ಆದವರು. ಅವ್ರಿಗೆ ಭಾಷೆ ಕಲಿಯೋದು ಅಸಾಧ್ಯನಾ? ಅವರಿಬ್ಬರು ಸಂಸ್ಕೃತ ಕನ್ನಡ ಮಾತ್ರ ಅಲ್ಲ, ಹಿಂದಿ ಇಂಗ್ಲೀಷ್ ಕಲಿತುಕೊಳ್ಳೋ ಶಕ್ತಿ ಇದ್ದವರು. ತಮಿಳು, ತೆಲುಗು, ಮರಾಠಿ, ಗುಜರಾತಿಗಳನ್ನು ಕೂತ ಕಲ್ಕೋಬಲ್ಲರು. ಹಾಗಾದ್ರೆ ನಿಮ್ಮ ತೀರ್ಮಾನ ಏನು ಕೊನೆಗೆ ಅಂತ ಸ್ನೇಹಿತರು ಕೇಳಿದ್ರಂತೆ. ಡಿ ವಿ ಜಿ ಹೇಳಿದರು, ನೋಡಿ ಸ್ವಾಮಿ, ನಾವು ನೋಡಬೇಕಾದದ್ದು ಹೇಗೆ ಅಂದರೆ, ಅವರಿಬ್ಬರು ತಮಗಿಬ್ಬರಿಗೂ ಬರುತ್ತಿದ್ದ ಯಾವುದೋ ಭಾಷೆಯಲ್ಲಿ ಮಾತಾಡಿದರು. ಅವರು ಯಾವ ಭಾಷೆಯಲ್ಲಿ ಮಾತಾಡಿದರು ಅನ್ನೋದು ನಮ್ಮ ಮುಖ್ಯ ಅಲ್ಲ, ಏನು ಮಾತಾಡಿದರು ಅನ್ನೋದು ಮುಖ್ಯ. ಅವರು ಪರಸ್ಪರ ತಿಳಿಸ್ಬೇಕಾದಂಥ ಸಂಗತಿ ಯಾವುದಿತ್ತು? ಆ ಸಂಗತಿಯನ್ನು ಯಾವ ಮರ್ಯಾದೆಯಿಂದ, ಎಂಥ ನವರಿಂದ, ಎಷ್ಟು ತಿಳುವಳಿಕೆಯಿಂದ ಹೇಳಿದರು ಅನ್ನೋದು ಮುಖ್ಯ. ಸ್ನೇಹಿತರು ಹೋದ್ರಂತೆ. ಹಾಗೇನೆ ಸ್ನೇಹಿತರೆ, ಈ ಕಾವ್ಯ ಪ್ರಪಂಚವೇ ಒಂದು ವಿಶೇಷ ಲೋಕ. ಅದನ್ನು ಅಲ್ಲಿ ತಾರ್ಕಿಕ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಹೋದರೆ ರಸಭಂಗ ಆಗಿ ಹೋಗುತ್ತೆ. ಹಾಗೆ ಮಾಡೋದು ಕಾವ್ಯಕ್ಕೆ ಎಸಗಿದಂಥ ಅಪಚಾರ. ಅದು ಈ ಮಹಾಕಾವ್ಯ ಒಂದು ದೊಡ್ಡ ಜೀವನದ ಮಹಾರಸ ಸನ್ನಿವೇಶದ ಪ್ರಸಂಗ. ಅದು ಯಾರೋ ಕೇಳ್ತಿದ್ರು, ಅಯ್ಯೋ ರಾವಣನಿಗೆ 10 ತಲೆ ಇತ್ತಂತೆ, ಅವನು ಹೇಗೆ ಮಗ್ಲಾಗಿ ಮಲ್ಕೋತಿದ್ದ? ಮಗ್ಲಾಗೋಕ್ಕಾಗೋದೇ ಇರಲ್ಲ ಪಾಪ ಅವನಿಗೆ ಅಂತ ಕೇಳೋದು. ನಾವು ಯಾರೋ ಹೇಳಿದ್ರಂತೆ, 1 ತಲೆನೋವು ಬಂದರೆ ಎಷ್ಟು ಕಷ್ಟ ಆಗುತ್ತೆ, 10 ತಲೆನೋವು ಬಂದರೆ ಏನು ಮಾಡ್ತದೆ ಅಂತ. ಸೀತೆಯನ್ನು ಅಪಹರಣ ಮಾಡೋಕ್ಕೆ ಬಂದಾಗ ಋಷಿ ವೇಷದಲ್ಲಿ ಬಂದ, ದೂರದಲ್ಲೆಲ್ಲೋ ನಿಂತಿತ್ತು ಅವನು ವಿಮಾನ, ಪುಷ್ಪಕ ವಿಮಾನ. ಆಕೆ ನಿಂತ್ಕೊಂಡು ಹೋದ. ಸಣ್ಣ ವಿಮಾನ ಅಂತ ಅನಿಸುತ್ತೆ ಅದು. ಇಬ್ಬರೇ ಇದ್ದರು. ಆಗ ದಾರಿಯಲ್ಲಿ ಬಂದಂಥ ಪಕ್ಷಿಯನ್ನು ಹೊಡೆದು ಹಾಕಿದ, ಎಲ್ಲ ಕರೆಕ್ಟು. ಆದರೆ ವಾಪಸ್ ಬರುವಾಗ ರಾವಣನ ಕೊಂದ ಮೇಲೆ ಆ ವಿಮಾನದಲ್ಲಿ ಯಾರ್ಯಾರು ಬಂದರು? ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಅಲ್ಲದೇನೆ ಸುಗ್ರೀವ ಬಂದ, ವಿಭೀಷಣ ಬಂದ, ಸಾಕಷ್ಟು ಜನ ಸೈನ್ಯ ನಾಯಕರು ಬಂದರು. ಅಂದರೆ ಏನು ವಿಮಾನ ಇಷ್ಟು ದೊಡ್ಡದಿತ್ತ? ಅಂದರೆ ಇಲಾಸ್ಟಿಕ್ ಇತ್ತ ವಿಮಾನ? ಹೋಗ್ಬೇಕಾದ್ರೆ ಇಬ್ಬರೇ ಹೋಗೋದು, ಬರಬೇಕಾದ್ರೆ 100 ಜನ ಬರೋದು ಹೇಗೆ?
ಮತ್ತು ಅದು ಪೆಟ್ರೋಲ್ ಇತ್ತಾ, ಟೆಕ್ನಾಲಜಿ ಇತ್ತಾ, ಇದೆಲ್ಲ ಪ್ರಶ್ನೆ ಕೇಳಬಾರ್ದು. ಪ್ರಶ್ನೆ ಕೇಳಿದರೆ ರಸ ಸನ್ನಿವೇಶ ಮರೆತು ಹೋಗ್ಬಿಡುತ್ತೆ. ಈಗ ಕಾಳಿದಾಸನ ನಾಟಕದಲ್ಲಿ ಶಕುಂತಲೆ ಋಷಿ ಆಶ್ರಮದಿಂದ ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ಕಣ್ವರು ಹೇಳ್ತಾರೆ, ಆ ಗಿಡಬಳ್ಳಿಗಳೇ ಕೇಳ್ತಾರೆ, ಗಿಡಬಳ್ಳಿಗಳೇ ನಿಮ್ಮ ಸ್ನೇಹಿತೆ ಶಕುಂತಲೆ ಹೋಗ್ತಾ ಇದ್ದಾಳೆ, ಅಪ್ಪಣೆ ಕೊಡಿ ಅಂತ ಕೇಳ್ತಾರೆ. ಗಿಡಬಳ್ಳಿಗಳು ದುಃಖ ಸೂಚಿಸಿದುವಂತೆ, ಅಳ್ತಾ ಇದ್ದುವಂತೆ ಗಿಡಬಳ್ಳಿಗಳು. ಇದೇನು ವಿಚಿತ್ರ ಅಲ್ವಾ? ಗಿಡಬಳ್ಳಿ ಅಪ್ಪಣೆ ಕೊಡ್ತಾವ? ಗಿಡಬಳ್ಳಿ ದುಃಖ ಮಾಡೋದು ಅಂದ್ರೆ ಏನು? ಮೇಘದೂತದಲ್ಲಿ ಯಕ್ಷ ಮೇಘವನ್ನು ದೂತ ಆಗು ಅಂತ ಕೇಳ್ತಾನೆ. ಏನು ಮೇಘಕ್ಕೆ ಹೃದಯ ಉಂಟಾ, ಭಾವ ಉಂಟಾ? ವಿಚಿತ್ರ ಅಲ್ವಾ ಅದು? ಅದೇನು ಗೊತ್ತಾಗತ್ತೆ? ಈ ಬೇಂದ್ರೆಯವರ ಬೆಳಗು ಹಾಡು ಕವಿತೆಯಲ್ಲಿ ಅದ್ಭುತ ಮಾತು. ಗಿಡಗಂಟಿಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಕೇಳು. ಗಿಡಗಂಟಿಗಳಿಗೆ ಕೊರಳಿರ್ತಾವೇನ್ರಿ? ಆ ಗಿಡಗಂಟಿಗಳ ಕೊರಳೊಳಗಿಂದ ಅಂದ್ರೆ ಇದು ಹೆಂಗೆ ಬರ್ತದೆ? ಇಂಥ ಪ್ರಶ್ನೆ ಚರ್ಚೆ ಮಾಡೋರು ಗುಂಡಪ್ಪನವ್ರು ಹೇಳ್ತಾರೆ, ಅಕೌಂಟೆನ್ಸಿ ಪರೀಕ್ಷೆಗೆ ಹೋಗಬೇಕು, ಕಾವ್ಯ ವ್ಯಾಸಂಗಕ್ಕಲ್ಲ. ಎಷ್ಟು ಚೆಂದ ಸಾಹಿತ್ಯ ಅಂದರೆ, ಅಚೇತನದಲ್ಲಿ ಚೈತನ್ಯವನ್ನು ಆರೋಪಿಸಿ ಅದು ಸಚೇತನವಾಗಿದ್ದರೆ ಹೇಗೆ ನಡೆದಿರಬಹುದಾಗಿತ್ತು ಹಾಗೆ ನಡೀತು ಅಂತ ಭಾವಿಸ್ಕೊಳ್ಳೋದು ಕಾವ್ಯ ಪ್ರಪಂಚಕ್ಕೆ ಸಹಜವಾದ ರೀತಿ. ಚೈತನ್ಯ ಇಲ್ಲದಂಥ ಮೋಡ ಅದು ಚೇತನವಾಗಿದೆ ಅಂತ ತಿಳಿದು ಸ್ನೇಹಿತ ಅಂತ ಹೇಳೋದು ಕಾವ್ಯ. ಸೂರ್ಯ ಹೈಡ್ರೋಜನ್ ಸುಟ್ಟು ಬರ್ತದೆ, ಬೆಳಕು ಬರ್ತದೆ ಅನ್ನೋದು ವಿಜ್ಞಾನ ಆಯಿತು. ಆದರೆ ಸೂರ್ಯ ನಮ್ಮ ಚೈತನ್ಯ, ನಮಗೆ ದೇವರು ಅಂತ ಅನ್ನೋದು ಕಾವ್ಯ ಪ್ರಪಂಚಕ್ಕೆ ಸಹಜವಾದಂಥ ಮಾತು. ಹಾಗೆ ಕಾವ್ಯ ಓದುವಾಗ ಈ ತರ್ಕಕ್ಕೆ ಬೆಲೆ ಇಲ್ಲ. ಅದಕ್ಕೆ ನಮ್ಮ ಬನ್ನಂಜೆ ಅವರು ಭಾಳ ಚೆಂದ ಹೇಳ್ತಿದ್ರು, ತರ್ಕ 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 ಕೇಸರಿ ಆಗಬೇಕು ಅಂದ್ಕೊಂಡ್ರಂತೆ. ಅವ್ರ ತಂದೆ ಆಗಿದ್ದರು, ತಾನು ತರ್ಕ ಕೇಸರಿ ಆಗಬೇಕು ಅಂದ್ಕೊಂಡ್ರಂತೆ. ಆಮೇಲೆ ಅರ್ಥ ಆಯ್ತಂತೆ ಅದು ತರ್ಕ ಕೇಸರಿ ಅಲ್ಲ, ತರ್ಕ ಕೇಸರಿ ಅಂತ. ಹಾಗೆ ಮಹಾಕಾವ್ಯಗಳನ್ನು ಓದುವಾಗ ಆ ರಸ ಪ್ರವಾಹ ಹರಿತಿರಬೇಕಾದ್ರೆ ತರ್ಕ ಬೇಕಾಗಿಲ್ಲ ಅಲ್ಲಿ.